ನಮಸ್ಕಾರ. ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ಸೇಲ್ಕರ್. ಇಂದು ಗುರುವಾರ ಮಾಡುವ ಮಾರ್ಗಶಿರ ಮಾಸದ ಗುರುವಾರ ಮಾಡುವ ಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಆ ವ್ರತನ ಹೇಗ್ ಮಾಡ್ಬೇಕು, ಕತೆ ಏನಿದೆ, ಅದನ್ನೆಲ್ಲ ಹೇಳಿ ಮೇಡಮ್ ಅಂತ ತುಂಬಾ ಜನ ಕೇಳ್ಕೊಂಡಿದ್ರು. ಹಾಗಾಗಿ ಆ ಒಂದು ವಿಡಿಯೋನ ಮಾಡ್ಬೇಕು ಅಂತ ನನಗೂ ಮನಸ್ಸಿಗೆ ಅನಿಸ್ತು. ಹಾಗಾಗಿ ತಮ್ಮೆಲ್ಲರ ಸಹಕಾರನೂ ಬೇಕು. ಮಾರ್ಗಶಿರ ಮಾಸವು ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಶುಭಕರವಾದ ಮಾಸ. ಈ ಮಾಸವನ್ನು ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಲಾಗಿದೆ. ಇವತ್ತು ನಾವು ಪವಿತ್ರ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ ಅಂದರೆ ಗುರುವಾರ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮನೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ಸಾರಿಸಿ ರಂಗೋಲಿಯನ್ನು ಹಾಕಬೇಕು. ನಂತರ ಒಂದು ಮಣೆ ಅಥವಾ ಪೀಠವನ್ನಾಗಲಿ ಇಡಬೇಕು. ಅದರ ಸುತ್ತ ರಂಗವಲ್ಲಿಯನ್ನು ಹಾಕಬೇಕು. ನಂತರ ರಂಗೋಲಿ ಹಾಕಿದ ಸ್ಥಳದಲ್ಲಿ ತುಪ್ಪದ ನೀಲಾಂಜನವನ್ನು ಬೆಳಗಿಸಬೇಕು. ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕರಿಸಿಕೊಳ್ಳಬೇಕು. ನಂತರ ಗಣಪತಿಯನ್ನು ಪೂಜಿಸಬೇಕು. ಗಣೇಶನ ಮೂರ್ತಿ ಇದ್ದಲ್ಲಿ ಇಡಬಹುದು, ಇಲ್ಲವಾದಲ್ಲಿ 2 ಎಲೆಗಳ ಮೇಲೆ ಅಡಿಕೆ ಬೆಟ್ಟವನ್ನು ಇಟ್ಟು ಪೂಜೆ ಮಾಡಬಹುದು. ಗಣೇಶನ ಆರಾಧನೆಯನ್ನು ಮಾಡಿ ಅರಿಶಿನ ಕುಂಕುಮ ಗರಿಕೆಗಳನ್ನು ಹಾಕಿ ನಮಸ್ಕರಿಸಿ ನನ್ನ ಪೂಜೆಗೆ ಯಾವುದೇ ವಿಘ್ನ ಬರದಿರಲಿ ಎಂದು ಬೇಡಿಕೊಳ್ಳಬೇಕು. ನಂತರ ಮಣೆ ಮೇಲೆ ಅಕ್ಷತೆಯನ್ನು ಹಾಕಿ ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆ ಯಾವುದೇ ಒಂದು ಕಳಶವನ್ನು ತೆಗೆದುಕೊಂಡು ಆ ಕಳಶಕ್ಕೆ ನೀರನ್ನು ತುಂಬಿ 8 ಕಡೆಯಿಂದ ಅರಿಶಿನ ಕುಂಕುಮದ ಬೊಟ್ಟನ್ನು ಇಡಬೇಕು. ಕಲಶದಲ್ಲಿ ಅರಿಶಿನ ಕುಂಕುಮ, ಹೂವು, ಗರಿಕೆ, 1.5 ರೂಪಾಯಿ ನಾಣ್ಯ, ಅಡಿಕೆ ಬೆಟ್ಟ ಎಲ್ಲವನ್ನು ಹಾಕುತ್ತಾ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ 11 ಬಾರಿ ಇಲ್ಲವೇ 108 ಬಾರಿ ಹೇಳುತ್ತಾ ಪೂಜೆಯನ್ನು ಮುಂದುವರಿಸಬೇಕು. ನಂತರ 5 ಫಲ ಕೊಡುವ ಅಂದರೆ ಹಣ್ಣು ಕೊಡುವ ಮರದ ಮುಗುಳನ್ನು ತಂಬಿಗೆಯಲ್ಲಿ ಇಡುವುದು. ಇಲ್ಲಿ ನಾನು ಮಾವಿನ ಎಲೆ, ಹಲಸಿನ ಎಲೆ, ಕಾಜು ಎಲೆ, ಪೇರಲ ಎಲೆ, ಚಿಕ್ಕು ಎಲೆಗಳನ್ನು ಇಡ್ತಾ ಇದ್ದೇನೆ. ಇಟ್ಟ ನಂತರ ಅರಿಶಿನ ಕುಂಕುಮ ಹಚ್ಚಿದ ತೆಂಗಿನಕಾಯಿ ತೊಳೆದಿಟ್ಟುಕೊಂಡಂಥ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿದ್ದನ್ನು ನಾವು ಈಗ ಕಳಶದ ಮೇಲೆ ಇಡುವುದು. ಈ ಎಲೆಗಳು ಸಿಗದೆ ಹೋದರೆ ಏನು ಮಾಡಬೇಕು ಅನ್ನೋರಿಗೆ 5 ವೀಳ್ಯದೆಲೆಯನ್ನು ಇಟ್ಟು ಪೂಜೆ ಮಾಡಬಹುದು. ನಿಮಗೆ ಲಭ್ಯವಿರುವಂಥ ಅಥವಾ ಸಿಗುವಂಥ ಹೂಗಳನ್ನು ಇಟ್ಟು ಪೂಜಿಸಬೇಕು. ಲಕ್ಷ್ಮೀ ಫೋಟೋ ಇದ್ದರೆ ಕಳಶದ ಹಿಂದೆ ಇಟ್ಟು ಪೂಜಿಸಬೇಕು. ನಾನು ಲಕ್ಷ್ಮೀ ಚಕ್ರ ಸಮೇತ ಇರುವ ಫೋಟೋವನ್ನು ಇಟ್ಟಿದ್ದೇನೆ. ನಂತರ ಪಕ್ಕದಲ್ಲಿ ಒಂದು ಬಟ್ಟಲಿನಲ್ಲಿ ಹಾಲನ್ನು ಇಡುವುದು, ಅದಕ್ಕೆ ಜೇನುತುಪ್ಪವನ್ನು ಹಾಕಿಕೊಳ್ಳಬೇಕು. ನಂತರ 5 ಥರದ ಹಣ್ಣುಗಳನ್ನು ಇಡಬೇಕು. ಇಲ್ಲವಾದಲ್ಲಿ ಒಂದೇ ಥರದ 5 ಹಣ್ಣುಗಳನ್ನು ಇಡಬಹುದು. ನಾನಿಲ್ಲಿ 5 ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಲಕ್ಷ್ಮೀ ವ್ರತ ಕಥೆ ಇರುವ ಪುಸ್ತಕವನ್ನು ಕೂಡ ಇಲ್ಲಿ ಇಟ್ಟು ಪೂಜಿಸಬೇಕು. ಇಲ್ಲಿ ನಾನು ಏಕಾರತಿ, ಪಂಚಾರತಿ, ಕರ್ಪೂರಾರತಿಗಳನ್ನು ಸಿದ್ಧಪಡಿಸಿಕೊಂಡು ಇಟ್ಕೊಂಡಿದ್ದೇನೆ. ಮೊದಲಿಗೆ ಊದುಕಡ್ಡಿಯನ್ನು ಬೆಳಗಬೇಕು. ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಸ್ವಾಹ ಅಂತ ಬೆಳಗಬೇಕು. ಏಕಾರತಿ ಬೆಳಗುವಾಗ ಗಣೇಶನ ಆರತಿಯನ್ನು, ಪಂಚಾರತಿಯನ್ನು ಮಾಡುವಾಗ ಮಹಾಲಕ್ಷ್ಮಿಯ ಆರತಿಯನ್ನು, ಹಾಗೆ ಕರ್ಪೂರಾರತಿಯನ್ನು ಮಾಡುವಾಗ ಕರ್ಪೂರಾರತಿಯನ್ನು ಹೇಳುತ್ತಾ ಪೂಜೆಯನ್ನು ಮಾಡಬೇಕು. ನಂತರ ಶ್ರದ್ಧಾಭಕ್ತಿಯಿಂದ ನೈವೇದ್ಯವನ್ನು ತೋರಿಸಿ ಪುಸ್ತಕವನ್ನು ಓದಬೇಕು. ಪುಸ್ತಕವನ್ನು ಓದುವಾಗ ಮನೆಯ ಸದಸ್ಯರೆಲ್ಲರೂ ಕೇಳಿಸಿಕೊಳ್ಳಬೇಕು. ಪುಸ್ತಕ ಓದುವವರಿಗೂ ಹಾಗೂ ಕೇಳಿಸಿಕೊಳ್ಳುವವರಿಗೂ ಆ ಮಹಾಲಕ್ಷ್ಮಿ ಕೃಪೆ ಉಂಟಾಗುತ್ತದೆ. ನಂತರ ಸಾಯಂಕಾಲ ಮತ್ತೆ ಪೂಜೆಯನ್ನು ಮಾಡಿ ಸಿಹಿ ಅಡಿಗೆಯನ್ನು ನೈವೇದ್ಯವಾಗಿ ತೋರಿಸಬೇಕು. ಒಂದು ನೈವೇದ್ಯ ಆಕಳಿಗೆ, ಇನ್ನೊಂದು ನೈವೇದ್ಯ ಮಹಾಲಕ್ಷ್ಮಿಗೆ ಇಡಬೇಕು. ಧೂಪ ದೀಪ ಆರತಿಗಳನ್ನು ಮಾಡಿ ಹಾಡುಗಳನ್ನು ಹೇಳಬೇಕು. ಗೋವಿಗೆ ಹೋಗಿ ನೈವೇದ್ಯವನ್ನು ಕೊಟ್ಟು ಬರಬೇಕು. ಮಹಾಲಕ್ಷ್ಮಿ ಮುಂದೆ ಇಟ್ಟಿರುವಂಥ ಪ್ರಸಾದವನ್ನು ಮನೆಯವರೆಲ್ಲರೂ ಸ್ವೀಕರಿಸಿ ಊಟವನ್ನು ಮಾಡಬೇಕು. ಮರುದಿನ ಬೆಳಿಗ್ಗೆ ಸ್ನಾನದ ನಂತರ ಉತ್ತರ ಪೂಜೆಯನ್ನು ಮಾಡಿ ಕಳಶದಲ್ಲಿರುವಂಥ ಎಲೆಗಳನ್ನು ಮನೆಯ ಹೊರಗಡೆ 5 ದಿಕ್ಕಿನಲ್ಲಿ ಹಾಕಬೇಕು. ಮನೆಯ ಹೊರಗಡೆಯಲ್ಲಿ 5 ದಿಕ್ಕುಗಳು
ಪಕ್ಕಪಕ್ಕದಲ್ಲಿ ಮನೆಗಳಿದ್ದಾಗ ಏನು ಮಾಡಬೇಕು ಅನ್ನೋರು ಮನೆಯ ಒಳಗಡೆನೇ 5 ದಿಕ್ಕಲ್ಲಿ ಆ ಎಲೆಗಳನ್ನು ಹಾಕಬಹುದು. ಅಕ್ಷತೆಯನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟುಕೊಳ್ಳಬೇಕು. ಕಲಶದಲ್ಲಿರುವ ನೀರನ್ನು ಬಾವಿ, ಕೆರೆ, ನದಿಯಾಗಲಿ ಹಾಕಬೇಕು. ಇಲ್ಲದಿದ್ದರೆ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು. ಕಳಶದಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಳ್ಳಬೇಕು. ಆ ನೀರನ್ನು ಮನೆಗೆಲ್ಲ ಸಿಂಪಡಿಸಿ ತೀರ್ಥರೂಪವಾಗಿ ಎಲ್ಲರೂ ಸೇವಿಸಬೇಕು. ಕಳಶದಲ್ಲಿರುವಂಥ ನಾಣ್ಯ, ಅಡಿಕೆಗಳನ್ನು ತೆಗೆದಿಟ್ಟುಕೊಳ್ಳಬೇಕು. ಹಾಗೆ ಅಕ್ಷತೆಗಳನ್ನು ತೆಗೆದಿಟ್ಟುಕೊಂಡಿರ್ತೀವಲ್ಲ ಅದನ್ನು ಹಾಗೆ ಆ ಕಲಶನ ಒಂದು ಕಡೆ ಇಡಬೇಕು. ಮುಂದಿನ ಗುರುವಾರದ ಪೂಜೆಗೆ ಅದೇ ಅಕ್ಕಿಯನ್ನು ಹಾಕಿ ಕಳಶವನ್ನು ಇಡಬೇಕು. ಹಾಗೆ ಅದೇ ನಾಣ್ಯವನ್ನು ಕಳಶದೊಳಗೆ ಹಾಕಬೇಕು. ಅದೇ ಬೆಟ್ಟವನ್ನು ಕಳಶದೊಳಗೆ ಹಾಕಬೇಕು. ಹಾಗೆ ಗಣಪತಿಯ ನಾಣ್ಯವನ್ನು ಕೂಡ ಗಣಪತಿಗೆ ಇಡಬೇಕು. ಅವನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡು ಒಂದು ಕಡೆ ಶೇಖರಿಸಿ ಅದೇ ಕಳಶವನ್ನು, ಅದೇ ತೆಂಗಿನಕಾಯಿಯನ್ನೇ ಕಳಶವಾಗಿ ಮತ್ತೆ ಮುಂದಿನ ವಾರ ಪೂಜಿಸುವಂಥದ್ದು. ಇದು 4 ಗುರುವಾರನೂ ಅದೇ ಕಳಶ, ಅದೇ ಅಕ್ಷತೆ, ಅದೇ ನಾಣ್ಯವನ್ನು ಹಾಕ್ತಾ ಬರಬೇಕು. ಮಾರ್ಗಶಿರ ಮಾಸದ ಕೊನೆಯ ಗುರುವಾರ 7 ಜನ ಇಲ್ಲವೇ 5 ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಭೋಜನವನ್ನು ಮಾಡಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹಣ್ಣು ಹಂಪಲುಗಳನ್ನು ಕೊಟ್ಟು ನಮಸ್ಕರಿಸಿಕೊಳ್ಳಬೇಕು. ಹೀಗೆ ಮಾರ್ಗಶಿರ ಮಾಸದಲ್ಲಿ ಮೊದಲು ಬರುವ ಗುರುವಾರದಿಂದ ಈ ವ್ರತ ಆರಂಭವಾಗುತ್ತದೆ. 4 ಗುರುವಾರ ಇಲ್ಲವೇ ಕೆಲವೊಮ್ಮೆ 5 ಗುರುವಾರಗಳು ಕೂಡ ಬರುತ್ತವೆ. ಈ ವ್ರತವು ಧನ ಸಂಪತ್ತನ್ನು ಕೊಡುವುದಲ್ಲದೆ ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. ಆದ್ದರಿಂದ ಪ್ರತಿ ಗುರುವಾರ ಉಪವಾಸ ಮಾಡಿ ರಾತ್ರಿ ಪೂಜೆ ಮುಗಿದ ನಂತರ ಊಟ ಮಾಡುವುದು ಈ ವ್ರತವನ್ನು ಮಾಡುವ ಸ್ತ್ರೀಯ ಮನಸ್ಸು ಮತ್ತು ಶರೀರ ಶುದ್ಧ ಮತ್ತು ಸ್ವಚ್ಛವಾಗಿರಬೇಕು. ನೀವೆಲ್ಲ ಈ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.